ಹೊಸಕೋಟೆಯ ಕನಕ ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿಯ ಈ ಸಾಲಿನ 26ರಿಂದ 30ವರೆಗೂ ಆಡಳಿತ ಮಂಡಳಿಯ ಚುನಾವಣೆ ಘೋಷಣೆ ಆಗಿತ್ತು. ನಮ್ಮ ಎಲ್ಲ ಷೇರುದಾರರ ಸಹಕಾರದೊಂದಿಗೆ ಅವಿರೋಧವಾಗಿ ಆಯ್ಕೆ ಆಯಿತು. ಅದರ ಜೊತೆಯಲ್ಲಿ ಎಲ್ಲ ನಿರ್ದೇಶಕರು ಸೇರಿ ಮಾನ್ಯ ನಮ್ಮ ಹೊಸಕೋಟೆಯ ಹಿರಿಯರು ಮತ್ತು ಹಿತೈಷಿಗಳಾದ ಶ್ರೀ ಶ್ರೀನಿವಾಸಯ್ಯನವರು ಅಬ್ಕಾರಿ ಶ್ರೀನಿವಾಸಯ್ಯನವ್ರನ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದರ ಒಂದು ಕಾರ್ಯಕ್ರಮ ನಾಳೆ ಶುಕ್ರವಾರ ಇಲ್ಲಿ ನಮ್ಮ ಬ್ಯಾಂಕಿನ ಆವರಣದಲ್ಲಿ ನಡೀತದೆ. ಸಾರ್ವಜನಿಕರು ಎಲ್ಲ ಷೇರುದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈ ನಮ್ಮ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನ ಈಗಿನ ಹಾಲಿ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಅಮೃತಾಸ್ತ್ರದಿಂದ ಅದು ಪ್ರಾರಂಭವಾಗಿತ್ತು 2021ರಲ್ಲಿ. ಇದರ ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನಮ್ಮ ಈ ವಿವಿ ಸ್ಟೇಷನ್ ಭಾಗದಲ್ಲಿ ಯಾವುದೂ ಇಲ್ಲದ ಸಂದರ್ಭದಲ್ಲಿ ಮುನ್ಸಾಮಣ್ಣವರು, ಪಿಳ್ಳಣ್ಣವರು, ರಾಮು ಅವರು ಇನ್ನೂ ಅನೇಕ ಮುಖಂಡರು ಸೇರಿ ಇದನ್ನ ಮಾಡಬೇಕು, ಇಲ್ಲಿ ಎಲ್ಲರಿಗೂ ಸಹಕಾರ ಆಗಬೇಕು, ಸಹಾಯ ಆಗಬೇಕು ಅಂತ ಒಂದೇ ಉದ್ದೇಶದಿಂದ ನಮ್ಮ ಕನಕನಗರ ವಾಟರ್ ಟ್ಯಾಂಕ್ ಹತ್ರ ಮಾಡಿದ್ದಾರೆ. ಯಾಕಂದ್ರೆ ಈ ಒಂದು ಭಾಗದಲ್ಲಿ ವಿವಿ ಎಕ್ಸ್ಟೇಷನ್ ಭಾಗದಲ್ಲಿ ನಮ್ಮ ಟೌನ್ ಬ್ಯಾಂಕ್ ಬಿಟ್ರೆ ಇದು ಒಂದು ಸೊಸೈಟಿ ನಮ್ಮದೇ ಇರೋದು. ಇದರಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ಬಡವರಿಗೆ ಎಲ್ಲಾ ರೀತಿಯ ಸಾಲ ಸೌಲಭ್ಯಗಳು ಸಿಕ್ಲಿ ಅಂತ ಈ ಒಂದು ಸೊಸೈಟಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅದರಿಂದ ನಾಳೆ ನಡೆಯುವ ಎಲ್ಲಾ ಕಾರ್ಯಕ್ರಮಕ್ಕೆ ಷೇರುದಾರರು ಮತ್ತು ಮುಂದೆ ಶೇರ್ ಮಾಡಿಸೋರು ಎಲ್ಲರೂ ಬರಬೇಕು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ನೀವೆಲ್ಲ ಷೇರುದಾರರು ಬಂದು ಈ ಬ್ಯಾಂಕಿಗೆ ಈ ಸೊಸೈಟಿಯ ಮುಂದೆ ಒಂದು ಆಲದ ಮರ ರೀತಿ ಬೆಳೆಯಕ್ಕೆ ಎಲ್ಲ ನೀವು ಸಹಕಾರ ನೀಡಬೇಕು ಅಂತ ಕೇಳ್ಕೊಂತ ಇದ್ದೀವಿ. ನಾಳೆ 12:30ಕ್ಕೆ ಸರಿಯಾಗಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ಇರುತ್ತೆ. ನಿಮ್ಗೆ ಗೊತ್ತೇ ಇದೆ, ಅಧ್ಯಕ್ಷರಾಗಿ ಸಿ ಶ್ರೀನಿವಾಸ ಅವರು ಮತ್ತು ಉಪಾಧ್ಯಕ್ಷರಾಗಿ ನಾನು HG ಮೋಹನ್ ಕುಮಾರ್ GT ಕೇಬಲ್ ಅವರ ಆಗಿರ್ತೀವಿ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ.